ನಮಸ್ಕಾರ. ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋ ಆ್ಯಸ್ ಯೂಶ್ವಲ್ ಫಸ್ಟ್ ನಾನು ಇವತ್ತು 2 ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಒಂದು ಟ್ಯಾರೋ ಕಾರ್ಡ್ಸ್, ಅಸ್ಟ್ರಾಲಜಿ ಅನ್ನೋದಕ್ಕಿಂತ ಜಾಸ್ತಿ ಇವತ್ತು ಟ್ಯಾರೋ ಕಾರ್ಡ್ಸ್ ಬಗ್ಗೆ, ಈ ಒಂದು ಮೂಢನಂಬಿಕೆಗಳೇನಿದೆಯಲ್ಲ ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ಇವತ್ತು ನಾನು ಟ್ಯಾರೋ ಕಾರ್ಡ್ಸ್ ಬಗ್ಗೆ ಮತ್ತು ಕೆಲವೊಂದಿಷ್ಟು ಮೂಢನಂಬಿಕೆಗಳಿದೆ ನಮ್ಮ ಜನಗಳಿಗೆ, ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಬೇಕಂತ ಅನಿಸಿ ವಿಡಿಯೋ ಫಿಲ್ಮ್ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಈ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಆದರೆ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಮೊದಲನೇದಾಗಿ ಟ್ಯಾರೋ ಕಾರ್ಡ್ಸ್ ಬಗ್ಗೆ ಮಾತಾಡೋಣ. ನಾನು ಟ್ಯಾರೋ ಕಾರ್ಡ್ ಬಗ್ಗೆ ವಿಡಿಯೋ ಮಾಡ್ತಿರೋದು ಇದನ್ನು ಹೊಸ ವಿಡಿಯೋ ಅಲ್ಲ, ಹಿಂದೆನೂ ಮಾಡಿದ್ದೀನಿ. ಮತ್ತೆ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಜಸ್ಟ್ ನನಗೆ ಟ್ಯಾರೋ ಕಾರ್ಡ್ಸ್ ಅಂದರೆ ಏನು ಅಂತ ಅನಿಸುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಇದು ನನ್ನ ಅನಿಸಿಕೆ. ನಿಮಗೆ ಇಷ್ಟ ಇದ್ದರೆ ಇದನ್ನು ತಗೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಜಸ್ಟ್ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಆದರೆ ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಬೇಕು, ನಾನು ಶೇರ್ ಮಾಡಬೇಕು. ಮೇ ಬಿ ಕೆಲವೊಬ್ಬರಿಗೆ ನಾನು ಹೇಳೋದು ಇಷ್ಟ ಆಗ್ಬೋದು, ರೆಸನೇಟ್ ಆಗ್ಬೋದು, ನಿಜ ಅಂತ ಕೂಡ ಅನಿಸ್ಬೋದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟಾಪಿಕ್ ಬಂದು ಟ್ಯಾರೋ ಕಾರ್ಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನನ್ನ ಒಪಿನಿಯನ್ ಏನು, ಟ್ಯಾರೋ ಕಾರ್ಡ್ಸ್ ನಿಜಾನ ಅಥವಾ ಸುಳ್ಳ? ನನ್ನ ಒಪಿನಿಯನ್ ಏನು ಅದ್ರ ಬಗ್ಗೆ? ಮೊದಲನೇದಾಗಿ ನೋಡಿ, ಇಡೀ ಜಗತ್ತು, ನಾನು ಟ್ಯಾರೋ ಕಾರ್ಡ್ಸ್ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಇಡೀ ಜಗತ್ತು ಬಗ್ಗೆ ಹೇಳ್ತಾ ಇರೋದು. ಇಡೀ ಜಗತ್ತಲ್ಲಿ ಯಾವುದೋ ವಸ್ತು ಇರಲಿ ಅಥವಾ ಯಾವುದೋ ವ್ಯಕ್ತಿ ಇರಲಿ, ಎಲ್ಲನೂ ನಡೆಯೋದು ಹೇಗೆ ಅಂತ ಅಂದರೆ ನಿಮ್ಮ ಯೋಚನೆ ಮೇಲೆ. ಒಂದು ವ್ಯಕ್ತಿಯ ಕ್ಯಾರೆಕ್ಟರ್ ಅಥವಾ ಬಿಹೇವಿಯರ್ ನಿಮ್ಮ ಮುಂದೆ ಹೇಗಿರುತ್ತಲ್ಲ, ಅದು ನಿಮ್ಮ ಯೋಚನೆ. ನೀವು ಒಂದು ವಸ್ತು ಬಗ್ಗೆ ಏನು ಯೋಚನೆ ಇಟ್ಕೊಂಡಿರ್ತೀರ ಅದನ್ನು ಮಾತ್ರ ಆ ವಸ್ತು ನಿಮಗೆ ಪ್ರೊಜೆಕ್ಟ್ ಮಾಡೋದಕ್ಕೆ ಆಗೋದು. ಒಂದು ವಸ್ತುನೇ ಇರಲಿ, ಒಂದು ವ್ಯಕ್ತಿನೇ ಇರಲಿ, ಇಲ್ಲೆಲ್ಲನೂ ಕೂಡ ನಿಮ್ಮ ಯೋಚನೆಗಳನ್ನ ನಿಮಗೆ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಪ್ರಕಾರ ಬಂದರೆ ಎಲ್ಲನೂ ಕೂಡ ನಮ್ಮ ಯೋಚನೆಗಳ ಒಂದು ಪ್ರತಿಬಿಂಬ ಅಂತ ಅನ್ಬೋದು. ಲೈಕ್ ಹೇಗೆ ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಒಂದು ಬಿಂಬನ ಹೇಗೆ ಕನ್ನಡಿ ನಮಗೆ ತೋರಿಸುತ್ತಲ್ಲ, ಅದೇ ರೀತಿ ಈ ಜಗತ್ತೇನಿದೆಯಲ್ಲ ಇದು ನಿಮಗೆ ಮಿರರ್ ಇದ್ದಾಗೆ. ನೀವು ಯಾವ ಥರ ಅಂದರೆ ನಿಮಗನ್ನೋದಕ್ಕಿಂತ ನಿಮ್ಮ ಯೋಚನೆಗಳಿಗೆ ಕನ್ನಡಿ ಇದ್ದ ಹಾಗೆ. ನಿಮ್ಮ ಯೋಚನೆಗಳು ಏನಿರುತ್ತೆ ಅದನ್ನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಿರುತ್ತೆ. ಏನೋ ಒಂದು ಘಟನೆ ಅಥವಾ ಏನೋ ಒಂದು ಸಿಚುವೇಶನ್ ನಿಮ್ಮ ಜೀವನದಲ್ಲಿ ನಡೀತಿದೆ ಅಂದರೆ ಅದು ನಿಮ್ಮದೇ ಯೋಚನೆ ಅಂತ ನಿಮಗೆ ತೋರಿಸ್ತಿರುತ್ತೆ. ಈಗ ಟ್ಯಾರೋ ಕಾರ್ಡ್ಸಿಗೆ ಬರೋಣ. ಎಲ್ಲ ವಸ್ತು, ಎಲ್ಲ ವ್ಯಕ್ತಿನೂ ನಮ್ಮ ರಿಫ್ಲೆಕ್ಷನ್ ಅಂದಾದಮೇಲೆ ಈ ಟ್ಯಾರೋ ಕಾರ್ಡ್ಸು ಕೂಡ ನಿಮ್ಮ ರಿಫ್ಲೆಕ್ಷನ್ನೇ. ಈಗ ಒಬ್ಬ ಟ್ಯಾರೋ ಟ್ರೀಡರ್ ಹತ್ರ ಹೋಗ್ತೀರಾ, ಓಕೆ, ಒಬ್ಬರು ಟ್ಯಾರೋ ಟ್ರೀಡರ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹತ್ರ ಹೋಗ್ತೀರಾ, ಅಥವಾ ಆನ್ಲೈನಲ್ಲಿ ಟ್ಯಾರೋ ಪಿಕ್ ಮಾಡೋರು ಇರ್ತಾರೆ, ನಿಮಗೆ ಕಾಲ್ ಸೆಷನಲ್ಲಿ ಹೇಳೋರು ಇರ್ತಾರೆ, ಅವ್ರ ಹತ್ರ ಹೋಗ್ತೀರಾ. ನಾನು ಇಲ್ಲಿ ಸುಳ್ಳು ಸತ್ಯದ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ನೀವು ಏನು ಅಂದ್ಕೊತೀರ ಅದು ಮಾತ್ರ ನಿಮ್ಮ ಜಗತ್ತಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಯಾವುದನ್ನು ಸುಳ್ಳು ಅಂತ ನಾನು ಹೇಳಲ್ಲ, ಬಿಕಾಸ್ ಆ ಸುಳ್ಳನ್ನೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ. ಇಲ್ಲಿ ಯಾವುದನ್ನು ಸತ್ಯ ಅಂತ ನಾನು ಮಾತಾಡಲ್ಲ, ಈ ಸತ್ಯ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಬೇರೆಯವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ,
ಯಾವುದು ನನಗೆ ಸುಳ್ಳು ಅನಿಸುತ್ತೆ ಅದು ನಿಮಗೆ ನಿಜ ಇರ್ಬೋದು, ಯಾವುದು ನಮಗೆ ನಿಜ ಅನಿಸುತ್ತೆ ಅದು ನನಗೆ ಸುಳ್ಳು ಇರ್ಬೋದು. ಅದನ್ನಷ್ಟೇ ನಾನು ಇಲ್ಲಿ ಆ ಪರ್ಸ್ಪೆಕ್ಟಿವ್ ಇಟ್ಟು ಮಾತಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಮುಂಚೆನೇ ಹೇಳಿದೆ, ಇದು ನನ್ನ ಅನಿಸಿಕೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋ ನೋಡಬೇಡಿ ಅಂತ ಸ್ಟಾರ್ಟಿಂಗೇ ಹೇಳಿದ್ದು. ಈ ಟ್ಯಾರೋಟ್ ಕಾರ್ಡ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಒಂದು ಥಾಟ್ಸ್ ಪ್ರಕಾರ ಏನಂತ ಅಂದರೆ, ಟ್ಯಾರೋಟ್ ಕಾರ್ಡ್ಸ್ ನಿಮ್ಮ ಮನಸ್ಸಲ್ಲಿರುವಂಥ ಯೋಚನೆಗಳನ್ನ ನಿಮಗೆ ತೋರಿಸುತ್ತೆ, ಮಿರರ್ ಥರ. ಈಗ ಒಂದು ಟ್ಯಾರೋಟ್ ರೀಡರ್ ಹತ್ರ ಹೋಗ್ತೀರಾ, ಅವ್ರು ನಿಮಗೇನೋ ಹೇಳ್ತಾರೆ, ಆ ಪ್ರಿಡಿಕ್ಷನ್ ಅಲ್ಲ, ಅವರಿಗೆ ಆ ಪವರ್ ಇಲ್ಲ. ನಿಮ್ಮ ಲೈಫ್ ಏನಾಗುತ್ತೆ, ಏನಾಗಬೇಕು, ಏನು ಆಗಬೇಕಂತ ಡಿಸೈಡ್ ಮಾಡೋದು ಯಾರ ಕೈಯಲ್ಲೂ ಇಲ್ಲ, ಆ ದೇವ್ರ ಕೈಯಲ್ಲೇ ಇಲ್ಲ. ಅಂಥದ್ರಲ್ಲಿ ಒಂದು ಟ್ಯಾರೋಟ್ ಕಾರ್ಡ್ಸ್ ನಿಮ್ಮ ಲೈಫ್ನ ಡಿಸೈಡ್ ಮಾಡುತ್ತಾ? ನೋ, ಆ ದೇವರೇ ಡಿಸೈಡ್ ಮಾಡಲ್ಲ ನಿಮ್ಮ ಲೈಫ್ ಹೆಂಗಿರ್ಬೇಕಂತ. ಅಂಥದ್ರಲ್ಲಿ ಟ್ಯಾರೋಟ್ ಕಾರ್ಡ್ಸ್ ಯಾಕೆ ನಿಮ್ಮ ಲೈಫ್ನ ಡಿಸೈಡ್ ಮಾಡುತ್ತೆ? ನೋ ವೇ. ಅದು ನಿಮಗೆ ರಿಫ್ಲೆಕ್ಷನ್ ಥರ ವರ್ಕ್ ಮಾಡುತ್ತೆ. ಅಂದರೆ ಇವಾಗ ಒಬ್ಬ ಟ್ಯಾರೋಟ್ ರೀಡರ್ ಹತ್ರ ಹೋಗ್ತೀರಾ ನೀವು, ಅಲ್ಲಿ ಹೋಗಿ ಏನೋ ಒಂದು ಕೇಳ್ತೀರಾ, ಅವರೇನೋ ಒಂದು ನಿಮಗೆ ಹೇಳ್ತಾರೆ, ಅದು ಜಸ್ಟ್ ನಿಮ್ಮ ಯೋಚನೆಗಳ ರಿಫ್ಲೆಕ್ಷನ್ ಆಗಿರುತ್ತೆ. ಅಂದರೆ ನೀವು ಆ ಟೈಮಲ್ಲಿ ನೀವು ಆ ವ್ಯಕ್ತಿ ಹತ್ರ ಯಾವಾಗ ಹೋಗ್ತೀರಾ, ಈಗ ಟ್ಯಾರೋಟ್ ರೀಡರ್ ಹತ್ರ ಯಾವಾಗ ಹೋಗ್ತೀರಾ, ಆಗ ನಿಮ್ಮ ಕರೆಂಟ್ ಮೈಂಡ್ ಸ್ಟೇಟ್ ಯಾವ ಥರ ಇದೆ ಅದ್ರ ಮೇಲೆ ಅವರು ನಿಮಗೆ ಪ್ರಿಡಿಕ್ಷನ್ಸ್ನ ಹೇಳ್ತಾರೆ. ನೀವು ಅದ್ರ ಮೇಲೆ ಏನು ಥಾಟ್ಸ್ನ ಇಟ್ಕೊಂಡಿರ್ತೀರ ಅದನ್ನು ಅವರು ನಿಮಗೆ ರೀಡ್ ಮಾಡಿ ಹೇಳ್ತಾರೆ. ಅಂದರೆ ಅವರು ನಿಮ್ಮ ಅಜಾಗೃತ ಮನಸ್ಸಲ್ಲಿರುವಂಥ ಒಂದು ಥಾಟ್ ಏನಿರುತ್ತಲ್ಲ ಅದನ್ನು ನಿಮಗೆ ಹೇಳ್ತಾರೆ. ಓಕೆ, ಅದು ಯಾವುದು ಕೂಡ ಸೆಟ್ ಇನ್ ಸ್ಟೋನ್ ಅಲ್ಲ, ಅವ್ರ ಪ್ರಿಡಿಕ್ಷನ್ ಅಕ್ಯುರೇಟ್ ಅಲ್ಲ. ಅವ್ರು ಏನೇ ಪ್ರಿಡಿಕ್ಟ್ ಮಾಡಿರಲಿ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಬಿಕಾಸ್ ನಿಮ್ಮ ಒಂದು ಲೈಫ್ಗೆ, ನಿಮ್ಮ ಒಂದು ಜೀವನಕ್ಕೆ ನೀವೇ ಸೃಷ್ಟಿಕರ್ತ. ಮೀನ್ಸ್ ನೀವೇ ಕ್ರಿಯೇಟರ್, ನೀವೇ ನಿಮ್ಮ ಜಗತ್ತನ್ನು ಕ್ರಿಯೇಟ್ ಮಾಡ್ಕೊಳೋದು, ಮತ್ತು ಬೇರೆ ಯಾರೂ ಕೂಡ ನಿಮ್ಮ ಜಗತ್ತನ್ನ ಕ್ರಿಯೇಟ್ ಮಾಡ್ಕೊಳಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಟ್ಯಾರೋಟ್ ಕಾರ್ಡ್ಸ್ ನಿಮ್ಮ ಮನಸ್ಸಲ್ಲಿರುವಂತಹ ಸ್ಥಿತಿನ ರಿಫ್ಲೆಕ್ಟ್ ಮಾಡುತ್ತೆ. ನಿಮ್ಮ ಮನಸ್ಥಿತಿ ಯಾವ್ದಿರುತ್ತೆ ಅದನ್ನು ಮಾತ್ರ ತೋರಿಸುತ್ತೆ. ಟ್ಯಾರೋಟ್ ಕಾರ್ಡ್ಸ್ ಅಲ್ಲ, ಆ ಕೆಲಸನ ಎಲ್ಲದೂ ಮಾಡುತ್ತೆ. ಈ ಮಾಯಲ್ಲಿರೋ ಪ್ರತಿ ಒಂದು ವಸ್ತು, ವ್ಯಕ್ತಿ ಕೂಡ ನಿಮ್ಮ ಯೋಚನೆಗಳ ರಿಫ್ಲೆಕ್ಷನ್ ಆಗಿರ್ತಾರೆ. ಬರೀ ಟ್ಯಾರೋಟ್ ಕಾರ್ಡ್ಸ್ ಅಂತ ಮಾತ್ರ ಅಲ್ಲ. ಓಕೆ, ಆದರೆ ನಾನು ಹೇಳೋದೆಲ್ಲರಿಗೂ ಏನಂತ ಅಂದರೆ, ಬೆಟರ್ ಸಜೆಷನ್, ಇದು ನನ್ನ ಸಜೆಷನ್. ಇಲ್ಲಿ ಯಾರಿಗೂ ಕೂಡ ನಾನು ಸತ್ಯ ಸುಳ್ಳು ಅಂತ ಹೇಳಲ್ಲ, ಅದಕ್ಕೆ ನಾನು ಯಾರ ಪರವಾಗೂ ಇಲ್ಲ. ಇಲ್ಲಿ ನಾನು ಹೇಳ್ತಿರೋದು ನಿಮ್ಮ ಯೋಚನೆ ಏನು ಅದ್ರ ಬಗ್ಗೆ, ಅದು ನಿಮಗೆ ಅರ್ಥ ಆಯ್ತಾ? ನನ್ನ ಯೋಚನೆ ಏನು ಅದು ನನಗೆ. ನನ್ನ ಯೋಚನೆ ಸಪೋಸ್ ನನಗೆ ಟ್ಯಾರೋಟ್ ಕಾರ್ಡ್ಸ್ ಪ್ರಿಡಿಕ್ಷನ್ಸ್ ಯಾವಾಗಲೂ ಟ್ರೂ ಇರುತ್ತೆ, ಅದು ನನಗೆ ಯಾವಾಗಲೂ ನಿಜನೇ ಹೇಳುತ್ತೆ ಅಂತ ನನ್ನ ಯೋಚನೆ ಆಗಿದ್ರೆ ಆಗ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸಪೋಸ್ ನಾನೇನಾದರೂ ಅದಕ್ಕೆ ಫುಲ್ ಅಪೋಸಿಟ್ ಇದ್ದರೆ, ಅದೇನೇ ಪ್ರೆಡಿಕ್ಟ್ ಮಾಡಲಿ ನನ್ನ ಫ್ಯೂಚರ್ ನನ್ನ ಕೈಯಲ್ಲಿದೆ ಅಂತ ನಾನು ಅಂದ್ಕೊಂಡ್ರೆ ಆಗ ನನ್ನ ಫ್ಯೂಚರ್ ನನಗೆ ಹೆಂಗೆ ಬೇಕೋ ಹಾಗಿರುತ್ತೆ. ಇದು ಆ್ಯಕ್ಚುಯಲ್ ರಿಯಾಲಿಟಿ, ಟ್ರೂತ್ ಬಿಹೈಂಡ್ ದ ಟ್ಯಾರೋಟ್ಸ್. ಯಾರೇ ಎಷ್ಟೇ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತೀನಿ ಅಂದರು, ನಿಮ್ಮ ಪಾಸ್ಟ್ ಪ್ರಿಡಿಕ್ಟ್ ಮಾಡ್ತೀನಿ, ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತೀನಿ, ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಥಾಟ್ಸ್ನ ಮಾತ್ರ ಅವ್ರ ಕೈಯಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗೋದು. ಎಲ್ಲರೂ ಪವರ್ಫುಲ್ಲೇ ಇಲ್ಲಿ, ಯಾರೂ ಹೆಚ್ಚಿಗೆ ಪವರ್ಫುಲ್, ಯಾರೂ ಕಡಿಮೆ ಪವರ್ಫುಲ್ ಅಂತಿಲ್ಲ, ಯಾರು ತುಂಬ ದೊಡ್ಡವರು, ಯಾರು ತುಂಬ ಚಿಕ್ಕವರು ಅಂತ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಸೋಲ್ಸ್, ಆತ್ಮಗಳು ಅಷ್ಟೇ. ಇಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ದೊಡ್ಡವರು ಇರ್ಬೋದು, ಮೇ ಬಿ ನಮಗಿಂತ ಮುಂಚೆ ಬಂದಿರ್ಬೋದು ಅಥವಾ ನಮಗಿಂತ ಹಿಂದೆ ಬಂದಿರ್ಬೋದು. ಹಾಗಂತ ಮಾತ್ರಕ್ಕೆ ದಯವಿಟ್ಟು ಡೋಂಟ್ ಥಿಂಕ್ ಯಾರೋ ಒಬ್ಬರು ದೊಡ್ಡ ಟ್ಯಾರೋಟ್ ರೀಡರ್ ಇದ್ದಾರೆ, ಅವ್ರ ಹತ್ರ ನಾನು ಹೋಗೇನೋ ಕೇಳ್ತೀನಿ, ಅವರೇನೋ ಒಂದು ಸೊಲ್ಯೂಷನ್ ಕೊಡ್ತಾರೆ, ಸೊ ಅದನ್ನು ನಾನು ಮಾಡಿದ್ರೆ ನನ್ನ ಲೈಫ್ ಕ್ಲಿಕ್ ಆಗುತ್ತೆ. ನೋ ವೇ. ನಿಮ್ಮ ರಿಯಾಲಿಟಿ ವರ್ಕ್ ಆಗೋದೇ ಹೇಗೆ ನಿಮ್ಮ ಥಾಟ್ಸ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಇವೊಂದು ನೀವು ಅವ್ರ ಹತ್ರ ಹೋಗಿ ನಿಮ್ಮ ಥಾಟ್ಸ್ ನೆಟ್ಟಗಿಲ್ಲ ಅಂತ ಅಂದರು ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಟ್ಯಾರೋಟ್ ಕಾರ್ಡ್ಸ್ನ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೈಂಡ್ ಸ್ಟೇಟ್ ಯಾವ ಥರ ಇದೆ ಅಂತ ನೋಡೋದಕ್ಕೆ. ಬಟ್ ಅದನ್ನೇ ಪದೇ 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 ವಾಚ್ ಮಾಡಬಾರ್ದು. ಯಾಕೆ ವಾಚ್ ಮಾಡಬಾರ್ದು? ಪದೇ 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 ವಾಚ್ ಮಾಡೋದ್ರಿಂದ ಅವ್ರೇನೋ ಹೇಳ್ತಿರ್ತಾರೆ ಹೀಗಾಗುತ್ತೆ ಅಂತ, ಅದನ್ನೇ ಮತ್ತೆ 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 ನೋಡೋದ್ರಿಂದ ಹಾಗೆ ಆಗ್ತಾ ಹೋಗುತ್ತೆ ಲೈಫಲ್ಲಿ. ಬಿಕಾಸ್ ಅದೇ ಥಾಟ್ಸ್ನ ನಿಮಗೆ ಗೊತ್ತಿಲ್ಲದೆ ನೀವು ಲೂಪಲ್ಲಿ ನಿಮಗೆ ನೀವು ಹೇಳ್ತಾ ಇರ್ತೀರ. ಸೊ ಬೆಟರ್ ಸ್ಟಾಪ್ ವಾಚಿಂಗ್ ಆಲ್ ದಿಸ್. ಅದಕ್ಕೆ
ದುಡ್ಡು ಕೊಟ್ಟು ಟ್ಯಾರೋಟ್ ರೀಡಿಂಗ್ನ ನೋಡೋದನ್ನ ನಿಲ್ಲಿಸಿ ಅವ್ರು ಹೇಳೋ ಪ್ರಿಡಿಕ್ಷನ್ಸ್ ಬೇಸಿಸ್ ಮೇಲೆ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು ನಿಲ್ಲಿಸಿ, ಯಾವ ಕಾರ್ಡ್ ಆಗಲಿ ಯಾರಾಗಲಿ ನಿಮ್ಮ ಲೈಫ್ನ ಡಿಸೈಡ್ ಮಾಡಲ್ಲ. ನಿಮ್ಮ ಲೈಫ್ಗೆ ನೀವೇ ಕ್ರಿಯೇಟರ್ ಆ್ಯಂಡ್ ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ನ ನೀವೇ ತೊಗೊಬೇಕು. ನಾನು ತೊಗೊಳಕ್ಕಾಗಲ್ಲ, ಬೇರೆ ಯಾರು ತೊಗೊಳಲ್ಲ. ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ನ ನೀವೇ ತೊಗೊಬೇಕು. ಅರ್ಥ ಆಯ್ತಾ? ಸೊ ಟ್ಯಾರೋಟ್ ಬಗ್ಗೆ ನನಗೆ ಏನು ಅನಿಸುತ್ತೋ ನಾನು ಹೇಳ್ತೀನಿ. ಬೆಟರ್ ಅದನ್ನು ಇಗ್ನೋರ್ ಮಾಡಿ ವಾಚ್ ಮಾಡಬೇಡಿ. ಬಿಕಾಸ್ ಅದೇ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿ ಆ ಒಂದು ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಬೇಡಿ. ಓಕೆ, ಸೊ ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಅವ್ರು ಏನೋ ಒಂದು ಪ್ರಿಡಿಕ್ಟ್ ಮಾಡ್ತಾರೆ, ಎಸ್ ಇದು ನಿಜ, ಇದು ನಿಜ, ಇದು ನಿಜ, ಇದು ನಿಜ, ಇದು ನಿಜ ಅಂತಿದ್ರೆ ನಿಮ್ಮ ಕಣ್ಣು ಮುಂದೆ ನಿಜ ಆಗುತ್ತೆ. ಅದೇ ಪ್ರಿಡಿಕ್ಷನ್ ಸುಳ್ಳು 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 ಅಂತಿದ್ರೆ ನಿಮ್ಮ ಕಣ್ಣು ಮುಂದೆ ಸುಳ್ಳಾಗುತ್ತೆ. ಅಲ್ಲಿ ನೀವು ಯಾವುದನ್ನು ಸತ್ಯ ಅಂದ್ಕೊತೀರ? ಅವ್ರೇನೋ ಪ್ರಿಡಿಕ್ಟ್ ಮಾಡಿದ್ರು ಆಯ್ತು ಅಂದ್ಕೊತೀರಾ? ಇಲ್ಲ, ಅವ್ರು ಪ್ರಿಡಿಕ್ಟ್ ಮಾಡಿರಲ್ಲ. ಅವರು ನಿಮ್ಮ ಥಾಟ್ಸ್ನ ಜಸ್ಟ್ ಆ ಕಾರ್ಡ್ ಮೂಲಕ ಹೇಳಿರ್ತಾರೆ ಅಷ್ಟೇ ನಿಮಗೆ. ಬಿಕಾಸ್ ನಾಟ್ ಓನ್ಲಿ ಟ್ಯಾರೋಟ್ ರೀಡರ್ಸ್ ಅಂತ ಅಲ್ಲ, ಟ್ಯಾರೋಟ್ ಕಾರ್ಡ್ಸ್ ಅಂತ ಅಲ್ಲ, ಇಲ್ಲಿರೋ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿನೂ ಕೂಡ ನಮಗೆ ನಿಮ್ಮನ್ನು ಪರಿಚಯಿಸ್ತಿರುತ್ತೆ. ನಿನ್ನ ಯೋಚನೆ ಹೀಗಿದೆ, ಸರಿ ಮಾಡ್ಕೊ ಅಂತ ನಿನ್ನ ಪದೇ ಪದೇ ಹೇಳ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ಯಾರು ಬೇಕಿದ್ರು ಮಾಡ್ತಾರೆ, ಟ್ಯಾರೋಟ್ ಕಾರ್ಡ್ಸ್ ಮಾತ್ರ ಅಲ್ಲ. ಸೊ ಆ ಟೈಮ್ನ ಅದಕ್ಕೆ ಕೊಡಬೇಡಿ, ವಾಚ್ ಮಾಡಬೇಡಿ. ವಾಚ್ ಮಾಡಿ 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 ಲೂಪಲ್ಲಿ ವಾಚ್ ಮಾಡಿ 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 ಆ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿ ಸುಮ್ಮನೆ ಬೇಡದಿರೋ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಅರ್ಥ ಆಯ್ತಾ? ಐ ಹೋಪ್. ಸೊ ಟ್ಯಾರೋಟ್ ಕಾರ್ಡ್ ನಿಜನಾ, ಟ್ಯಾರೋಟ್ ಕಾರ್ಡ್ ಸುಳ್ಳ ಅಂತ ಕೇಳು ಎಷ್ಟೋ ಜನಕ್ಕೆ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ನನ್ನ ಪ್ರಕಾರ ನೋಡಿ, ಇದು ನನ್ನ ರಿಯಾಲಿಟಿಲಿ ನಾನೇನು ಅನ್ಕೊತೀನೋ ಅದು ಮಾತ್ರ ಸತ್ಯ. ನಿಮ್ಮ ರಿಯಾಲಿಟಿಯಲ್ಲಿ ನೀವೇನು ಅನ್ಕೊತೀರೋ ಅದು ಮಾತ್ರ ಸತ್ಯ. ಯಾಕೆಂದರೆ ಲಾ ಹೀಗೆ ವರ್ಕ್ ಆಗೋದು, ಎಲ್ಲನೂ ಹೀಗೆ ವರ್ಕ್ ಆಗೋದು. ಈಗ ನಾನು ಅದನ್ನು ನಂಬಲ್ಲ, ಸೊ ನನಗದು ವರ್ಕ್ ಆಗಲ್ಲ, ನನಗದೇನೂ ಅಫೆಕ್ಟ್ ಮಾಡಲ್ಲ ಅಂದಾಗ ಅದು ಏನೂ ಮಾಡಲ್ಲ. ಅಷ್ಟೇ ನಾನು ಹೇಳಬೇಕಾಗಿದ್ದು. ಓಕೆ, ಇದ್ರ ಬಗ್ಗೆ ಹೇಳ್ತಾ ನಾನು ಟ್ಯಾರೋಟ್ ಕಾರ್ಡ್ಸ್ ಬಗ್ಗೆ ನಿಲ್ಲಿಸ್ತೀನಿ. ನಾನು ಅದನ್ನು ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ಲ್ಯಾನೆಟ್ಸ್, ಗ್ರಹಗಳು ನಮ್ಮ ಲೈಫ್ಗೆ ಅಫೆಕ್ಟ್ ಮಾಡುತ್ತೆ. ನಿಜಾನ? ಲೆಟ್ ಮಿ ಟೆಲ್ ಯು, ನೋ, ಯಾವುದೂ ನಿಜ ಅಲ್ಲ. ಗುರು ಅದ್ರ ಪಾಡಿಗೆ ಅದು ಸುದುತ್ತಿರುತ್ತೆ. ಅದ್ಯಾಕೆ ನಮ್ಮ ಹತ್ರ ಬಂದುಬಿಟ್ಟು ನಮ್ಮ ಲೈಫ್ನ ಅಫೆಕ್ಟ್ ಮಾಡುತ್ತೆ? ಈ ಫುಲ್ ಮೂನ್ ಡೇ ಬಂದರೆ ಅದು ನಮಗೆ ನಮ್ಮ ಎಮೋಷನ್ಸ್ನ ಅಫೆಕ್ಟ್ ಮಾಡುತ್ತೆ. ಆಫ್ ಮೂನ್ ಡೇ ಇದ್ದರೆ ನಮ್ಮ ಎಮೋಷನ್ಸ್ಗೆ ಅಫೆಕ್ಟ್ ಆಗುತ್ತೆ. ನಮ್ಮ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅಥವಾ ಎನ್ವೈರ್ನಮೆಂಟಲ್ ಏನೋ ಚೇಂಜ್ ಆದರೆ ನಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಲೈಕ್ ಐ ಜಸ್ಟ್ ವಾಂಟ್ ಟು ಸೇ, ಯಾವ ಥರ ಗೊತ್ತಾ, ಈಗ ಹೇಳ್ತಾರಲ್ಲ ಅಸ್ಟ್ರಾಲಜಿಯಲ್ಲಿ ಚಾರ್ಟ್ಸ್ ನೋಡಿ, ಸೊ ಈ ಗ್ರಹ ಈ ಮನೇಲಿದೆ ಈ ಥರ ಆಗುತ್ತೆ, ಈ ಗ್ರಹ ಇಲ್ಲಿದೆ ಒಳ್ಳೆಯದಾಗುತ್ತೆ, ಈ ಗ್ರಹ ಇಲ್ಲಿದೆ ಅದು ಒಳ್ಳೆಯದಲ್ಲ. ಸೊ ನಿಮ್ಮ ಲೈಫಿಗೆ ತೊಂದರೆ ಇದೆ, ನಿಮ್ಮ ಲೈಫಲ್ಲಿ ಕಣ್ಕ ಇದೆ, ನೀವು ಅದನ್ನು ಪರಿಹಾರ ಮಾಡಬೇಕು, ನೀವು ಅದಕ್ಕೆ ಪೂಜೆ ಮಾಡಬೇಕು, ನೀವು ಅದಕ್ಕೆ ಹೋಮ ಮಾಡಬೇಕು, ನೀವು ಅದಕ್ಕೆ ಹವನ ಮಾಡಬೇಕು. ಸೀರಿಯಸ್ಲಿ ನಾನು ಹೇಳ್ತೀನಿ, ನಿಮ್ಮ ಲೈಫ್ನ 100% ಕಂಟ್ರೋಲರ್ ನೀವೇ. ಯಾರೇನೇ ಪ್ರಿಡಿಕ್ಟ್ ಮಾಡಿದ್ರು, ಯಾವ ಗ್ರಹ ಎಲ್ಲೇ ಇದ್ದರೂ ನಿಮ್ಮ ಲೈಫಿಗೆ ಅದೇನೂ ಅಫೆಕ್ಟ್ ಮಾಡಲ್ಲ. ಬಿಕಾಸ್ ಯಾರಿಗೂ ಕೂಡ ನಿಮ್ಮ ಲೈಫ್ಗೆ ಎಂಟರ್ ಆಗೋ ಪರ್ಮಿಷನ್ ಇಲ್ಲ. ಓಕೆ, ಇಲ್ಲಿ ದೇವರು ಎಲ್ಲರನ್ನೂ ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ, ನಮಗೇನು ಬೇಕೋ ಅದನ್ನು ನಾವು ಆರಾಮಾಗಿ ಪಡ್ಕೊಳೋ ಥರ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಓಕೆ, ಅವನು ಯಾವ ಅಡೆತಡೆನೂ ಎಲ್ಲಿಟ್ಟಿಲ್ಲ. ನಮಗೇನೋ ಬೇಕಂದರೆ ಅದಕ್ಕೆ ಅವನೇನು ದೊಡ್ಡದಾಗಿ ಮಧ್ಯದಲ್ಲಿ ಗೋಡೆ ತಂದು ಹಾಕಿಲ್ಲ. ಓಕೆ, ನಾವು ಆ ಗೋಡೆನ ಕಟ್ಕೊಂಡಿರೋದು. ಅಂಡರ್ಸ್ಟ್ಯಾಂಡ್? ನಾವು ಆ ಗೋಡೆನ ತೆಗೆದಾಗ ಮಾತ್ರ ನಮಗೆ ಅರ್ಥ ಆಗೋದು. ಈ ಭಯ ಆಗಿರ್ಬೋದು, ಇದೆಲ್ಲ ಬೇಡ. ದೇವ್ರನ್ನ ಪೂಜೆ ಮಾಡ್ತೀರಾ, ಗ್ರಹಗಳಿಗೆ ಪೂಜೆ ಮಾಡ್ತೀರಾ, ಮಾಡಿ, ಬೇಡ ಅಂತ ಯಾರೂ ಹೇಳಲ್ಲ. ಆದರೆ ಈ ಗ್ರಹಗಳು ನಮಗೆ ತೊಂದರೆ ಕೊಡುತ್ತೆ, ಕಾಟ ಕೊಡುತ್ತೆ, ಅವಿಲ್ಲಿದ್ದರೆ ಒಳ್ಳೆಯದಲ್ಲ, ಅದಿಲ್ಲಿದ್ದರೆ ಶುಭ ಅಶುಭ, ಆ ಥರ ಏನಿಲ್ಲ. ಓಕೆ, ಎಲ್ಲ ಗ್ರಹಗಳಿಗೂ ಅದರದ್ದಾದ ಕೆಲಸ ಇದೆ, ಅದರದ್ದಾದ ಕೆಲಸನ ಅದು ಮಾಡ್ತಾ ಇದೆ. ದಯವಿಟ್ಟು ಅದ್ರ ಕೆಲಸ ಮಾಡೋದಕ್ಕೆ ಬಿಡಿ. ಎಕ್ಸ್ಟ್ರಾ ಕೆಲಸನ ನೀವು ಅದಕ್ಕೆ ಹೇಳಬೇಡಿ. ಲೈಕ್, ಓ
ಓಕೆ ಇದು ಹಿಂಗೆ ಮಾಡುತ್ತೆ, ಇದು ಹಿಂಗೆ ಮಾಡುತ್ತೆ. ಲೈಕ್ ಎಲ್ಲ ಗ್ರಹಗಳನ್ನೂ ಒಂದಿಷ್ಟು ಗ್ರಹಗಳನ್ನ ವಿಲನ್ಸು, ಒಂದಿಷ್ಟು ಗ್ರಹಗಳನ್ನ ಹೀರೋಸ್ ಮಾಡಕ್ಕೆ ಬಿಡೋದು ನಿಮ್ಮ ಬೇಸಿಸ್ ಪ್ರಕಾರ. ಓಕೆ, ಗ್ರಹಗಳಿರ್ಬೋದು, ಆ ಗ್ರಹಗಳಿಗೆ ರಿಲೇಟೆಡ್ ಆಗಿರುವಂಥ ದೇವ್ರುಗಳಿರ್ಬೋದು. ಓಕೆ, ಆದರೆ ಯಾವ ಗ್ರಹಗಳು ನಿಮಗೆ ತೊಂದರೆ ಕೊಡಲ್ಲಪ್ಪ. ನೀವಾಗೆ ನೀವು ತೊಂದರೆನ ಮೈ ಮೇಲೆ ಎಳ್ಕೊಬೇಡಿ. ಜಸ್ಟ್ ಥಿಂಕಿಂಗ್, ಓಕೆ ಈ ಗ್ರಹ ಇಲ್ಲಿದೆ, ನಂಗೆ ಅಫೆಕ್ಟ್ ಮಾಡುತ್ತೆ, ಈ ಗ್ರಹ ನಂಗೆ ಕಾಟ ಕೊಡುತ್ತೆ, ಈ ಗ್ರಹ ನಂಗೆ ಕಾಟ ಕೊಡುತ್ತೆ. ಅಂದ್ಕೊಳ್ಳಿ, ಈ ಗ್ರಹ ಈ ಪ್ಲೇಸಲ್ಲಿದೆ, ನನಗಿದು ಎಫೆಕ್ಟ್ ಮಾಡುತ್ತೆ, ನನಗಿದು ಕಾಟ ಕೊಡುತ್ತೆ 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 ಕೊಡುತ್ತೆ. ನಿಮ್ಮ ಸಜೆಷನ್ಸ್ ನಮಗೆ ವರ್ಕ್ ಆಗೋದು, ಬೇರೆಯವ್ರಿಗಲ್ಲ. ಅಥವಾ ವಾಟ್, ಪದೇ 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 ಯಾರೋ ಹೇಳಿದ್ನ ಪದೇ 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 ನಿಮ್ಗೆ ಹೇಳ್ಕೊಂಡಿದ್ರೆ, ಓ ಈ ಗ್ರಹ ಒಳ್ಳೆಯದಲ್ಲ, ಇದು ನನಗೆ ಅಫೆಕ್ಟ್ ಮಾಡುತ್ತೆ. ಎಸ್, ಅದು ಅಫೆಕ್ಟ್ ಮಾಡುತ್ತೆ. ಬಿಕಾಸ್ ಚಾಯ್ಸ್ ಇಲ್ಲ. ನೀವೇನು ಹೇಳ್ತಿರ್ತೀರ ಪದೇ ಪದೇ ಅದೇ ನಿಮ್ಮ ರಿಯಾಲಿಟಿಲಿ ಅಪಿಯರ್ ಆಗಬೇಕು, ಆಗುತ್ತೆ. ಅದಕ್ಕೆ ಬೇರೆ ಚಾಯ್ಸ್ ಇಲ್ಲ. ಅರ್ಥ ಆಯ್ತಾ? ಓಕೆ, ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೊಂದು ಮೂಢನಂಬಿಕೆಗಳಿದೆ. ಏನು ಗೊತ್ತಾ, ಬೆಕ್ಕು ಅಡ್ಡ ಹೋದರೆ ಏನೋ ಆಗಿಬಿಡುತ್ತೆ, ಅಶುಭ ಅದು. ಸೊ ನಾವು ಗಾಡಿ ನಿಲ್ಲಿಸ್ಬೇಕು, ಸಡನ್ನಾಗಿ ಹೋಗಬಾರ್ದು. ಅಥವಾ ಮೇ ಬಿ ಐ ಥಿಂಕ್ ಏನೋ ಗೊತ್ತಾ ಆ ಥರ ರೂಲ್ಸ್ ಮಾಡಿರ್ಬೋದು. ಮೇ ಬಿ ಈಗ ಆಲ್ಮೋಸ್ಟ್ ಎಲ್ರಿಗೂ ಹೇಗೆಂದರೆ ಸ್ಪೀಡಾಗಿ ಓಡಿಸ್ತಿರ್ತಾರೆ, ಸ್ಪೀಡ್ ಕಂಟ್ರೋಲೇ ಇರಲ್ಲ. ಸೊ ಸಡನ್ನಾಗಿ ಅದು ಬೆಕ್ಕು ಬಂತು ಅಂದ ತಕ್ಷಣ ನಿಲ್ಲಿಸ್ಬೇಕು. ಯಾಕೆಂತಂದರೆ ಬಿಕಾಸ್ ಒಂದು ಹೋಗಿ ಬೆಕ್ಕಿಗೆ ಗುದ್ಬೋದು ಅವರು, ಎಲ್ಲ ಇನ್ನೊಂದು ಹೋಗಿ ನಿನ್ನೇನೋ ಮಾಡ್ಕೊಬೋದು. ಆ ಒಂದು ಉದ್ದೇಶದಿಂದ ಮೇ ಬಿ ಆ ಥರ ಇಟ್ಟಿರ್ಬೋದು. ಆದರೆ ಬೆಕ್ಕಡ್ಡ ಬಂದರೆ ಅದೇನು ಅಶುಭ ಅಲ್ಲ. ಪಾಪ ಅದೇನು ಮಾಡುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಿರುತ್ತೆ. ಅದನ್ನ ನೋಡೋದು ಹೋದರೆ ನನಗೇನೋ ಕೆಟ್ಟದ್ದಾಗತ್ತೆ ಅಂದ್ಕೊಂಡು. ಎಲ್ಲ ಮೈಂಡ್ ಸೆಟ್, ಯಾವುದೂ ಕೂಡ ಕೆಟ್ಟದಾಗಲ್ಲ. ಈಗ ಕೆಲವೊಬ್ರು ಅಂತಿರ್ತಾರೆ ಎಡಗಣ್ಣು ಹೊಡ್ಕೊಂಡು, ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ ಯಾವ ಗಣ್ಣು ಹೊಡ್ಕೊಂಡ್ರೆ ಒಳ್ಳೆಯದು, ಯಾವ ಗಣ್ಣು ಹೊಡ್ಕೊಂಡ್ರೆ ಕೆಟ್ಟದಂತ. ಬಟ್ ಎಡಗಣ್ಣು ಹೊಡ್ಕೊಂಡ್ರೆ ಎಡಗಣ್ಣು ಹೊಡ್ಕೊಂಡ್ರೆ ಕೆಟ್ಟದ್ದು, ಬಲಗಣ್ಣು ಹೊಡ್ಕೊಂಡ್ರೆ ಒಳ್ಳೆಯದು. ಇದೆಲ್ಲ ನಿಮ್ಮ ಥಾಟ್ಸ್. ನಿಮಗೆ ನೀವು ಸಜೆಷನ್ಸ್ ಕೊಡ್ಕೊತಿದ್ದೀರಾ. ಓಕೆ, ಇವತ್ತು ನಾನು ಎಡಗಣ್ಣು ನೋಡ್ಕೊತಿದ್ದೆ, ಸೊ ಒಳ್ಳೆಯದು, ನನಗೆ ಒಳ್ಳೇದಾಗುತ್ತೆ. ಇವತ್ತು ನಾನು ಬಲಗಣ್ಣು ನೋಡ್ಕೊತಿದ್ದೆ, ಇದು ನಂಗೆ ಒಳ್ಳೇದು ಆಗುತ್ತೆ. ನಾವೇನು ಸಜೆಷನ್ಸ್ ಕೊಡ್ಕೊತಿದ್ದೀವಿ ಅದು ಮಾತ್ರ ವರ್ಕ್ ಆಗ್ತಿದೆ ಅಲ್ಲಿ. ಅದು ಬಿಟ್ಬಿಟ್ಟು ನಿಜವಾಗ್ಲೂ ಅದರಿಂದ ಇರೋ ಬಿಹೈಂಡ್ ಸೈನ್ಸ್ ವರ್ಕ್ ಮಾಡ್ತಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಎಷ್ಟೊಂದು ಮೂಢನಂಬಿಕೆಗಳಿದೆ, ತುಂಬ ಮೂಢನಂಬಿಕೆಗಳಿದೆ. ಹಂಗೆ ಮಾಡಬಾರ್ದು, ಇದು ಹಿಂಗೆ ಮಾಡಬಾರ್ದು, ದೇವ್ರ ಕೋಪ ಮಾಡ್ಕೊಳುತ್ತೆ, ದೇವ್ರಿಗೆ ಆ ಹೂ ಇಡಬಾರ್ದು, ಈ ಹೂ ಇಡಬಾರ್ದು. ಮೇ ಬಿ ಅದರಿಂದ ಏನೋ ಸೈಂಟಿಫಿಕ್ ರೀಸನ್ ಇದೆ, ಅದನ್ನು ತಿಳ್ಕೊಳ್ಳಿ. ಜಸ್ಟ್ ಡೋಂಟ್ ಬಿ ಸೋ ಸಿಲಿ. ನೀವೇನು ಹೇಳ್ಕೊಂಡು ಜಸ್ಟ್ ತುಂಬ ಇದರಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾರೂ ಸರಿ ಇಲ್ಲ ಅಂದರೆ ಯಾರೂ ಸರಿ ಇರಲ್ಲ. ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ, ಎಲ್ಲ ಒಳ್ಳೆಯವರೇ ಇರ್ತಾರೆ. ಜನದ ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಯಾರೋ ಏನೋ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರ ಮೇಲೆ ನಿಮ್ಮ ಲೈಫ್ನ ನೀವು ಯಾಕೆ ಡಿಸೈಡ್ ಮಾಡ್ಕೊತೀರಾ? ಇದು ನಿಮ್ಮ ಲೈಫ್, ಬೇರೆಯವ್ರ ಲೈಫಲ್ಲ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಹೊರಗಡೆ ಏನೋ ಸಿಚುವೇಶನ್ಸ್ ಆಗ್ತಿರುತ್ತೆ, ಇವ್ರದ್ದೇ ಈ ಕತೆ, ನಮಗೆ ಹೆಂಗಾಗುತ್ತೋ, ನಮಗೆ ಇನ್ನೇನಾಗುತ್ತೋ, ನಮಗೇನಾದ್ರು ಆಗಿಬಿಟ್ರೆ ಅನ್ನೋ ಭಯದಲ್ಲೇ ಬದುಕ್ತಿರ್ತೀರಲ್ವ ಎಲ್ಲರೂ. ನಿಮಗೆ ಯಾಕಾಗುತ್ತೆ? ಕಮ್ ಆನ್, ಅದು ಅವ್ರ ಲೈಫ್, ಅವ್ರ ಥಾಟ್ಸ್ ಇವತ್ತು ರಿಯಲ್ ಆಗಿದೆ. ನಿಮ್ಮ ಲೈಫ್ ಬೇರೆ ಥರ ಇರುತ್ತೆ, ಯಾಕೆಂದರೆ ನಿಮ್ಮ ಥಾಟ್ಸ್ ಬೇರೆ ಥರ ಇರಬೇಕು. ಲಿಟ್ರಲಿ ನಿಮಗೂ ಅವ್ರ ಥರ ಲೈಫ್ ಬೇಕಂದರೆ ಅವ್ರ ಥರನೇ ಯೋಚನೆ ಮಾಡ್ಕೊಂಡು ಹೋಗಿ. ಲೈಕ್ ಸೀರಿಯಸ್ಲಿ ತುಂಬ ಕೆಳಗಡೆ, ಲೈಕ್ ನನಗೇನೂ ಆಗಲ್ಲ, ನನ್ನ ಕೈಲೇನೂ ಆಗಲ್ಲ, ನನ್ನ ಲೈಫ್ ಚೆನ್ನಾಗಿರಲ್ಲ, ನನ್ನ ಲೈಫ್ ಹಾಳಾಗೋಗುತ್ತೆ, ನನ್ನ ಲೈಫಿಗೆ ಏನೂ ಅರ್ಥನೇ ಇಲ್ಲ, ನನ್ನ ಲೈಫಲ್ಲಿ ಬರೀ ಕೆಟ್ಟದ್ದೇ ನಡೀತಿರುತ್ತೆ, ನಾನು ಏನು ಆಗಬಾರ್ದು ಅನ್ಕೊತೀನೋ ಅದೇ ನನ್ನ ಲೈಫಲ್ಲಿ ಯಾವಾಗಲೂ ಆಗ್ತಿರುತ್ತೆ. ಎಷ್ಟು ಚೆನ್ನಾಗಿ ಅಫರ್ಮೇಷನ್ಸ್ ಹೇಳ್ಕೊಂಡು ಹೋಗ್ತಿದ್ದೀರಲ್ಲ. ನೀವು ಅಂದ್ಕೊಂಡಿರೋದಿಲ್ಲ ಅಫರ್ಮೇಷನ್ಸ್ ಎಲ್ಲ ಜಸ್ಟ್ ನಾರ್ಮಲ್ ಥಾಟ್ಸ್ ಅಂತ. ನಾರ್ಮಲ್ ಥಾಟ್ಸ್ ನೀವೇನು ಅಂದ್ಕೊಂಡಿದ್ದೀರ? ಥಾಟ್ಸೇ ಅಫರ್ಮೇಷನ್. ನೀವು ಅನ್ಬೋದು ಇದೆಲ್ಲ ನಾರ್ಮಲ್ ಥಾಟ್ಸ್ ಅಂತ. ಏನು ನಾರ್ಮಲ್ ಥಾಟ್ಸ್ ಅಲ್ವೇ ಅಲ್ಲ ಇದೆಲ್ಲ. ನೀವು ಸುಮ್ಮನೆ ಥಿಂಕ್ ಮಾಡ್ಕೊಂಡು ಹೋಗ್ತಿರ್ತೀರ, ನನ್ನ ಲೈಫ್ ಇವತ್ತು ಸರಿ ಇರಲ್ಲ, ಇವತ್ತಿನ ದಿನ ಚೆನ್ನಾಗಿರಲ್ಲ, ಇವತ್ತಿನ ಡೇ ಚೆನ್ನಾಗಿರಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವತ್ತು ನನಗೆ ಹೀಗೆ ಆಗುತ್ತೆ, ಇವತ್ತು ನನಗೆ ಇದೇ ಥರ ಆಗುತ್ತೆ. ಭಯ ಇದೆ, ಓಕೆ. ಆ ಭಯ ಬಂದಾಗ ಅದನ್ನು ಸ್ಟಾಪ್ ಮಾಡಿ, ಇಲ್ಲ ನನಗೆ ಈ ಥರ ಆಗಲ್ಲ, ನಾನೇನಕ್ಕೆ ನೆಗೆಟಿವ್ ಥಿಂಕ್ ಮಾಡಬೇಕಂತ ಅದನ್ನು ರಿವರ್ಸ್ ಮಾಡೋದು ಗೊತ್ತಿಲ್ಲ. ಈಗ ಯಾರಿಗೋ ಏನೋ ಹೊರಗಡೆ ಏನೋ ತೊಂದರೆ ಆಯಿತು, ನನಗೂ ಆಗಿಬಿಡುತ್ತೆ, ನಾನು ಅಷ್ಟು ಲೇಟಾಗಿ ಹೋಗಬಾರ್ದು, ನಾನು ಆ ಥರ ಇರಬೇಕು, ಈ ಥರ ಇರಬೇಕು.
ಕಮ್ ಆನ್, ಇಟ್ಸ್ ದೇರ್ ಲೈಫ್, ನಿಮ್ಮ ಲೈಫ್ ಅಲ್ಲ. ಅವ್ರ ಲೈಫಲ್ಲಿ ಯಾಕೆ ಆ ಥರ ಆಗಿದೆ? ಬಿಕಾಸ್ ಅವ್ರು ಯಾವಾಗೋ ಒಂದು ಸತಿ ಆ ಥರ ಥಿಂಕ್ ಮಾಡಿದ್ರು ಅಥವಾ ಏನೋ ಒಂದು ಭಯದಿಂದ ಆಪ್ರೇಟ್ ಮಾಡ್ತಿದ್ರು. ಓಕೆ, ನಿಮ್ಮ ಲೈಫಲ್ಲಿ ಯಾಕೆ ಆಗಿಲ್ಲ? ಬಿಕಾಸ್ ನೀವು ಇವತ್ತು ಆ ಥರ ಥಿಂಕ್ ಮಾಡಿಲ್ಲ. ಅರ್ಥ ಆಯ್ತಾ? ಸೊ ನಿಮ್ಮ ಲೈಫ್ನ ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ. ಯಾರೋ ಲೈಫಲ್ಲಿ ಏನೋ ಆಗ್ತಿದೆ, ಒಳ್ಳೇದಾಗ್ತಿದೆಯೋ ಕೆಟ್ಟದಾಗ್ತಿದೆಯೋ. ಒಳ್ಳೇದಾಗ್ತಿದೆ ಬಿಕಾಸ್ ಅವ್ರ ಥಾಟ್ಸ್ ಆ ಥರ ಇದೆ. ಕೆಟ್ಟದಾಗ್ತಿದ್ರೆ ಕೆಟ್ಟದಾಗ್ತಿದೆ ಬಿಕಾಸ್ ಅವ್ರ ಥಾಟ್ಸ್ ಆ ಥರ ಇದೆ. ನಾನಲ್ಲಿ ಹೇಳ್ತಾ ಇರೋದು ನಿಮ್ಮ ಲೈಫ್ನ ನೀವೇ ಕ್ರಿಯೇಟ್ ಮಾಡ್ಕೊಳೋದಂತ. ಓಕೆ, ನಿನ್ನ ತುಂಬ ಮೂಢನಂಬಿಕೆಗಳಿದೆ, ಅದೆಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟೆ. ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು. ಯಾಕೆ ಸುಮ್ಮನೆ ಇವತ್ತಿನ ದಿನ ಬ್ಯಾಡ್ ಲಕ್, ಯೂಶ್ವಲಿ ಈ ಡೇ ಚೆನ್ನಾಗಿರಲ್ಲ, ಯೂಶ್ವಲಿ ಈ ಡೇ ಸರಿಗಿಲ್ಲ, ಈ ಕಲರ್ ಒಳ್ಳೆಯದಲ್ಲ, ಈಗ ಕೇಳಿದ್ದೀರಾ ಬ್ಲಾಕ್ ವೇರ್ ಮಾಡಬೇಡಿ, ಅದು ಒಳ್ಳೆಯದಲ್ಲ. ಬ್ಲಾಕ್ ವೇರ್ ಮಾಡಬಾರ್ದು ಅಂದರೆ ಕಪ್ಪು ಬಣ್ಣದ ಬಟ್ಟೆ ಹಾಕಬೇಡಿ, ಅದು ಒಳ್ಳೆಯದಲ್ಲ. ಒಂದು ರೀಸನ್ ಏನು ಕಪ್ಪು ಬಣ್ಣದ ಬಟ್ಟೆ ಹಾಕಬೇಡಿ ಅಂದರೆ ಹೀಟ್ ಅಬ್ಸರ್ವೇಷನ್ ಜಾಸ್ತಿ. ಇವಾಗ ತುಂಬ ಬಿಸಿಲಿದ್ರೆ ಅಂಥ ಟೈಮಲ್ಲಿ ಕಪ್ಪು ಬಟ್ಟೆ ಹಾಕಿದ್ರೆ ತುಂಬ ಶೆಕೆ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಅದ್ರ ಮೀನಿಂಗ್ ಹಿಂದೆ ಬಿಹೈಂಡ್ ಈ ಥರ ಸೈಂಟಿಫಿಕ್ ಮೀನಿಂಗ್ ಇದ್ರೂ ಓಕೆ. ಆ್ಯಂಡ್ ಅಗೇನ್ ಐ ವಾಂಟ್ ಟು ಸೇ ಯು ಸಮಥಿಂಗ್. ಸೈಂಟಿಫಿಕಲಿ ಏನೇ ಪ್ರೂವ್ ಆಗಿದ್ರು ಕೊನೆಗಲ್ಲಿ ಟ್ರೂ ಆಗೋದು ನಮ್ಮ ಅಸಂಪ್ಷನ್ನೇ. ಓಕೆ, ಈವನ್ ಸೈಂಟಿಫಿಕಲಿ ಪ್ರೂವ್ ಆಗಿದ್ರೂ ಕೂಡ ನಿಮಗೆ ಅದು ಸುಳ್ಳಾಗ್ಬೋದು. ಯಾಕಂದರೆ ನೀವು ನಿಮ್ಮ ರಿಯಾಲಿಟಿಗೆ ನೀವೇ ಕ್ರಿಯೇಟರ್. ಎಲ್ಲರೂ ಅನ್ಕೊಬೋದು. ಓಕೆ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈಗ ಕಪ್ಪು ಬಟ್ಟೆ ಹಾಕ್ಕೊಂಡ್ರೆ ತುಂಬ ಶೆಕೆ ಆಗುತ್ತೆ ಅಂತ ಎಲ್ಲರೂ ಹೇಳ್ಬೋದು, ಯಾಕೆಂದರೆ ಬಿಕಾಸ್ ಸೈಂಟಿಫಿಕಲಿ ಪ್ರೂವ್ ಆಗುತ್ತೆ. ಬಟ್ ನೀವತ್ತು ಚೇಂಜ್ ಮಾಡಿ, ಇಲ್ಲ ನನಗೆ ಕಪ್ಪು ಬಟ್ಟೆ ಹಾಕ್ಕೊಂಡ್ರೆ ನಂಗೆ ಶೆಕೆನೇ ಆಗಲ್ಲ, ನಾರ್ಮಲ್ ಟೆಂಪರೇಚರ್ ಇರುತ್ತೆ, ಒಳ್ಳೆ ಗಾಳಿ ಬರ್ತಿರುತ್ತೆ, ಈ ಥರ ಯೋಚನೆ ಮಾಡಿ. ಆಗೇನಾಗುತ್ತೆ, ಅದೇ ಥರ ನಿಮ್ಮ ರಿಯಾಲಿಟಿ ಟರ್ನ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಯಾವುದು ಸತ್ಯನೂ ಅಲ್ಲ, ಯಾವುದು ಸುಳ್ಳು ಕೂಡ ಅಲ್ಲ. ನೀವು ಯಾವುದನ್ನು ಸತ್ಯ ಅಂದ್ಕೊತೀರೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತೀರಾ. ನೀವು ಅದನ್ನು ಸುಳ್ಳು ಅಂತ ಅಂದ್ಕೊತೀರೋ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ. ಇಲ್ಲಿ ಆಗೇನು ಒಬ್ರೊಬ್ರು ನಂಬ್ತಾರೆ, ಒಬ್ರೊಬ್ರು ನಂಬಲ್ಲ ಅನ್ನೋ ಫ್ಯಾಕ್ಟೇ ಬರಲ್ಲ. ಓಕೆ, ಇಲ್ಲಿ ಏನು ಮ್ಯಾಟರ್ ಬರೋದಂತ ಅಂದರೆ ನಾನೇನು ಯೋಚನೆ ಮಾಡ್ತೀನಿ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ನೋಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಎಷ್ಟು ಪವರ್ಫುಲ್ ಅಂದರೆ, ನೀವೇನು ಸತ್ಯ ಲೈಕ್ ನೀವು ಪದೇ ಇದು ಸತ್ಯ ಅಂತ ಹೇಳ್ತಾ ಹೋಗ್ತಿರಲ್ಲ, ಅದು ಸತ್ಯ ಅಂತ ತೋರಿಸೋದಕ್ಕೆ ಯಾವ ಲೆವೆಲಿಗೆ ಬೇಕಿದ್ರೂ ಹೋಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಅಥರಿಟಿಯಲ್ಲಿ. ಓಕೆ, ನೀವು ಏನೇನು ಸುಳ್ಳು ಅಂತ ಇರ್ತಿರಲ್ಲ, ಇದೊಂದು ನಿಮ್ಮ ಕಣ್ಣಿಗೆ ಅದು ಸತ್ಯ ಥರ ಕಾಣಿಸಿದ್ರು ಸುಳ್ಳು ಅಂದ್ಕೊಂಡು ಹೋಗೋದ್ರಿಂದ ಅದು ಯಾವ ಲೆವೆಲಿಗೆ ಬೇಕಿದ್ರೂ ಹೋಗುತ್ತೆ ಅದನ್ನು ಸುಳ್ಳು ಅಂತ ಹೇಳೋದಕ್ಕೆ. ಓಕೆ, ನಿಮ್ಮ ಮೈಂಡ್ ಕಂಪ್ಲೀಟ್ ನಿಮ್ಮ ಕಮ್ಯಾಂಡ್, ನಿಮ್ಮ ಸಜೆಷನ್ಸ್, ನಿಮ್ಮ ಅಫರ್ಮೇಷನ್ಸ್ ಇಂದ ಕೂಡಿದೆ. ಮತ್ತು ಅದನ್ನೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರ ಅಷ್ಟೇ, ಬೇರೆ ಏನೂ ಅಲ್ಲ. ಲಿಟ್ರಲಿ ಏನೂ ಅಲ್ಲ. ಈ ದಿನ ಸರಿ ಇಲ್ಲ, ಅಮಾವಾಸ್ಯೆ ಸರಿ ಇಲ್ಲ, ಹುಣ್ಣಿಮೆ ಸರಿ ಇಲ್ಲ, ಎಲ್ಲ ದಿನವೂ ಚೆನ್ನಾಗೇ ಇದೆ. ಪ್ರತಿ ದಿನವೂ ಒಳ್ಳೆ ದಿನವೇ, ಪ್ರತಿ ಕ್ಷಣವೂ ಒಳ್ಳೆ ಕ್ಷಣವೇ, ಪ್ರತಿ ಕ್ಷಣ ಕೂಡ ಪ್ರೀಷಿಯಸ್, ಅಮೇಝಿಂಗ್. ಅರ್ಥ ಆಯ್ತಾ? ಈ ಒಂದು ಮೈಂಡ್ಸೆಟ್ಟಲ್ಲಿ ಹೋಲ್ ಇಡೀ ಪ್ರಪಂಚನ ನೋಡಿ, ಎಲ್ಲರೂ ಒಳ್ಳೆಯವರೇ, ಎಲ್ರಿಗೂ ಒಳ್ಳೆ ಮನಸ್ಸಿದೆ. ನಿಮಗೆ ಹಂಗೆ ಕಾಣಿಸಿಲ್ಲ ಅಂದರೂ ಇಟ್ಸ್ ಓಕೆ. ಜಸ್ಟ್ ಆ ಹಾರ್ಟ್ಸ್ನೇ ರಿಪೀಟೆಡ್ ಆಗಿ ಥಿಂಕ್ ಮಾಡಿ. ಓಕೆ, ಇವೊಂದು ನಿಮಗೆ ಅನಿಸಿದ್ರು ಅಷ್ಟೊಂದು ಒಳ್ಳೆ ಜನ ಇಲ್ಲ, ಇಲ್ಲಿ ಇದು ಕಲಿಯುಗ, ಇಲ್ಲಿ ಜನ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಗುರು? ಈಗ ನಿನಗೆ ಯಾರಿಗೋ ಏನೋ ಆದರೆ ನಿನಗೆ ಫೀಲ್ ಆಗುತ್ತೆ ಅಂದರೆ ಬೇರೆಯವ್ರಿಗೂ ಫೀಲ್ ಆಗುತ್ತೆ. ಡೋಂಟ್ ಥಿಂಕ್ ಯಾರಿಗೂ ಮನಸ್ಸಿಲ್ಲ ಅಂತಲ್ಲ, ಎಲ್ರಿಗೂ ಮನಸ್ಸಿದೆ, ಎಲ್ರಿಗೂ ಅನಿಸುತ್ತೆ, ಹರ್ಟ್ ಆಗುತ್ತೆ, ಪೇನ್ ಆಗುತ್ತೆ, ಲಿಟ್ರಲಿ ಎಲ್ಲ ಆಗುತ್ತೆ. ನೀನು ಥಿಂಕ್ ಮಾಡುವ ಥರ ಎಸ್ ಆಗುತ್ತೆ, ಎಸ್ ಒಳ್ಳೆ ಜನ ಇದ್ದಾರೆ, ಎಸ್ ಒಳ್ಳೆಯವರಿಗೂ ಇದ್ದಾರೆ. ಕಲಿಯುಗ ಆದರೆ ಏನು, ಶಸ್ತ್ರಗಳೆಲ್ಲ ಆಲ್ರೆಡಿ ಬರೆದ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಇವಾಗ ಕೆಟ್ಟದಾಗ್ಬಿಡುತ್ತೆ ನಮಗೆ. ಸ್ಟಾಪ್ ದಿಸ್. ಬರೆದಿಟ್ಟಿರೋದು ಓಕೆ, ಇಟ್ಸ್ ಓಕೆ, ಅವರೇನೋ ಬರೆದಿಟ್ಟಿದ್ದಾರೆ ಅವ್ರ ಪ್ರಕಾರ. ಬಟ್ ನಾನು ಹೇಳ್ತಿದ್ದೀನಲ್ಲ, ಹೇಳಿದ್ದೆಲ್ಲನೂ ಪ್ರಿಡಿಕ್ಟ್ ಮಾಡಿದ್ದೆಲ್ಲನೂ ಟ್ರೂ ಆಗಬೇಕನ್ನೋ ಯಾವ ಇದು ಇಲ್ಲ. ಓಕೆ, ಯಾವ ಇದು ಇಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಆನ್
ಎಲ್ಲರೂ ಹೇಗೆ ಥಿಂಕ್ ಮಾಡ್ತಾರೆ ಅಂತ. ಅವ್ರವ್ರ ರಿಯಾಲಿಟಿಯಲ್ಲಿ ಅವ್ರವ್ರ ಥಿಂಕಿಂಗ್ಸ್ ಪ್ರಕಾರ ಅವ್ರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತಾರೆ. ಸಪೋಸ್ ನೀವು ಹೇಳ್ತಿದ್ರೆ ನಾನು ಯಾವಾಗಲೂ ಒಳ್ಳೆಯವ್ರ ಜೊತೆನೇ ಇರ್ತೀನಿ, ಒಳ್ಳೆಯವರೇ ನನಗೆ ಸಿಗ್ತಾರೆ, ನನ್ನ ಕಂಪ್ನಿಗೆ ಬರೋರೆಲ್ಲ ಒಳ್ಳೆಯವರೇ ಆಗಿರ್ತಾರೆ, ಎಲ್ರಿಗೂ ಒಳ್ಳೆ ಮನಸ್ಸಿದೆ ಅಂತಂದರೆ ನೀವು ನಿಮ್ಮ ಪ್ರಪಂಚದಲ್ಲಿ ಅದನ್ನೇ ಜಾಸ್ತಿ ನೋಡ್ತಾ ಹೋಗ್ತೀರಾ. ಆ್ಯಂಡ್ ಅದನ್ನೇ ನಿಮ್ಮ ಮೈಂಡ್ ತೋರಿಸ್ತಾ ಹೋಗುತ್ತಾ ನಿಮಗೆ. ಅರ್ಥ ಆಯಿತಾ? ಸೊ ಎಲ್ಲ ಇರೋದು ಮೈಂಡಲ್ಲಿ. ಅರ್ಥ ಆಯಿತಾ? ಅದನ್ನು ನಾನು ನಿಮಗೆ ಒತ್ತಿ ಹೇಳೋದಕ್ಕಾಗಲ್ಲ. ಆದಷ್ಟು ಪಾಸಿಟಿವ್ ಥಿಂಕ್ ಮಾಡಿ. ಯಾಕೆ ಥಿಂಕ್ ಮಾಡಬೇಕು? ಇದೇ ರೀಸನಿಗೆ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ. ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ. ಅರ್ಥ ಆಯಿತಾ? ಬರೀ ಮನಸ್ಸಿಗೆ ಮಾತ್ರ ಅಲ್ಲ, ನಿಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ನೀವೆಷ್ಟು ಒಳ್ಳೆಯದಾಗಿ ಥಿಂಕ್ ಮಾಡ್ತೀರಾ, ನಿಮ್ಮ ಹೆಲ್ತ್ಗೆ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ ಯಾವುದು ಸುಳ್ಳು ಯಾವುದು ನಿಜ ಅಂತ. ಯಾರೂ ಇಲ್ಲ ಅಷ್ಟು ಇದಿಲ್ಲ. ಐ ಮೀನ್ ಯಾವುದು ಇಲ್ಯೂಷನ್. ಈಗ ನಿಮ್ಗೆ ಯಾವುದೋ ಇಷ್ಟ ಆಗಲಿಲ್ಲ ಅಂದರೆ ಬೇಡ, ಹಾಗೆ ಹೇಳ್ಕೊಂಡು ಹೋಗಿ, ಇಲ್ಲ ಇದು ಸುಳ್ಳು ಅಂತಲೇ ಹೇಳ್ಕೊಂಡು ಹೋಗಿ. ಓಕೆ, ಸೊ ಎಲ್ಲರೂ ನಿಮಗೆ ನೀವೇ ಒಂದು ಸಜೆಷನ್ಸ್ ಕೊಟ್ಕೊಂಡು ಆ ಸಜೆಷನ್ ಒಳಗಡೆ ನೀವೇ ಸಿಕ್ಕಾಕೊಂಡಿದ್ದೀರ ಅಷ್ಟೇ. ಎಲ್ಲರೂ ನಿಮಗೆ ನೀವೇ ಒಂದು ಸ್ಪೆಲ್ ಕ್ಯಾಸ್ಟ್ನ ಹಾಕ್ಕೊಂಡು ಆ ಸ್ಪೆಲ್ ಕ್ಯಾಸ್ಟ್ ಒಳಗಡೆ ಸುತ್ತಾಡ್ತಿದ್ದೀರ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ನೀವೇನೋ ಒಂದು ಥಾಟ್ ಹೇಳ್ಕೊತೀರ. ನೀವು ಮಾತಾಡೋ ಪ್ರತಿ ಒಂದು ಮಾತು ಕೂಡ ಸ್ಪೆಲ್ ಕ್ಯಾಸ್ಟ್, ಆ್ಯಂಡ್ ನೀವು ಯೋಚನೆ ಮಾಡೋ ಪ್ರತಿ ಒಂದು ಯೋಚನೆಗಳು ಕೂಡ ಸ್ಪೆಲ್ ಕ್ಯಾಸ್ಟ್. ಸೊ ನೀವು ನಿಮ್ಮ ಮನಸ್ಸಲ್ಲೇ ಪದೇ 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 ನನಗೆ ಕೆಟ್ಟದಾಗುತ್ತೆ, ನನಗೆ ಕೆಟ್ಟದಾಗುತ್ತೆ, ನನಗೆ ಕೆಟ್ಟದಾಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊತಿದ್ರೆ, ಅಥವಾ ಜೋರಾಗಿ ಬಾಯಲ್ಲಿ ನಂಗೆ ಕೆಟ್ಟದಾಗುತ್ತೆ, ನನ್ನ ಲೈಫ್ ಯಾವಾಗೂ ಸರಿ ಇರೋಲ್ಲ, ಹಾಗಿರಲ್ಲ, ಹಿಂಗಿರಲ್ಲ ಅಂತ ಬೇರೆಯವ್ರಿಗೆ ನಿಮಗೆ ನೀವೇ ಹೇಳ್ಕೊತಿದ್ರೆ, ಖಂಡಿತ ನೀವು ಆಲ್ರೆಡಿ ಆ ಸ್ಪೆಲ್ ಕ್ಯಾಸ್ಟಲ್ಲಿ ಲಾಕ್ ಆಗ್ತೀರಾ. ಆ್ಯಂಡ್ ನೀವು ಅನುಭವಿಸ್ತೀರಾ ಆ ಥಾಟ್ಸ್ನ ಪ್ರತಿಫಲ ಅಂತ. ಬೇರೆ ಏನೂ ಹೇಳೋದಲ್ಲ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಕರ್ಮ ಅಂದರೆ ಏನಂತ. ನೀವೇನು ಯೋಚನೆ ಮಾಡ್ತೀರಾ ಅದ್ರ ಪ್ರತಿಫಲನ ನೀವು ಪಡ್ಕೊತೀರಾ. ಅರ್ಥ ಆಯಿತಾ? ಸೊ ನೀವು ಯೋಚನೆ ಮಾಡಿದ್ದೀರಾ ಅಂದರೆ ಅದ್ರ ಪ್ರತಿಫಲ ನಿಮಗೆ ಸಿಗುತ್ತೆ. ಬಟ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ವಾ? ಖಂಡಿತ ಚೇಂಜ್ ಮಾಡ್ಬೋದು. ಆಪ್ಷನ್ ನಿಮಗಿದೆ. ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ, ಅದು ಕೂಡ ಬದಲಾಗುತ್ತೆ. ಅರ್ಥ ಆಯಿತಾ? ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊತೀನಿ. ಮಾಡಿದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ. ಐ ಹೋಪ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲ ನಿಮ್ಮ ಯೋಚನೆಗಳನ್ನೇ ನೀವು ನೋಡೋದು. ನೀವೆಲ್ಲ ಅಂದ್ಕೊಂಡಿದ್ದೀರಾ ನಾನೇನೋ ನೋಡ್ತಾ ಇದ್ದೀನಿ, ಬಿಕಾಸ್ ನಾನು ಅದನ್ನು ನನ್ನ ಮನಸ್ಸಲ್ಲಿ ಆಲ್ರೆಡಿ ನೀವೇನು ಅಂದ್ಕೊಂಡಿದ್ದೀರಾ, ನಾನು ಏನೋ ಯೋಚನೆ ಮಾಡ್ತಿದ್ದೀನಿ ಅಥವಾ ನನಗೇನೋ ಗೊತ್ತಾಗ್ತಿದೆ ಇಲ್ಲಿ ಮುಂದೆ ನನಗೆ ಇದಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನಾನು ವಿಡಿಯೋ ವಾಚ್ ಮಾಡ್ತಿದ್ದೀರಾ, ನಿಮಗೆ ಅವೇರ್ ಇದೆ ನಾನು ಈ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ, ನಾನು ನೋಡ್ತಿದ್ದೀರಾ ಅಂತ ಎಲ್ಲ ಗೊತ್ತಿದೆ. ಬಟ್ ಲೆಟ್ ಮೀ ಟೆಲ್ ಯು, ನೀವು ಅಂದ್ಕೊಂಡಿದ್ದೀರಾ ಇದು ಫಸ್ಟು ನೀವು ನನ್ನ ನೋಡಿದ್ರೆ ಆಮೇಲೆ ನಿಮ್ಮ ಮೈಂಡ್ ಪರ್ಸ್ಯೂ ಮಾಡ್ತಂತ. ಆ್ಯಕ್ಚುಲಿ ಅದೆಲ್ಲ ಫ್ಯಾಕ್ಟಲ್ಲಿ ಫಸ್ಟು ನಿಮ್ಮ ಮೈಂಡ್ ಈ ಥರ ಒಂದು ಏನನ್ನೋ ನೋಡ್ತೀನಿ ನಾನು ಅಂತ ಇಮ್ಯಾಜಿನ್ ಮಾಡ್ಕೊಂಡಿರುತ್ತೆ. ಅದಾದಮೇಲೆ ಆ ಮೈಂಡ್ ಒಂದು ನಿಮ್ಮ ಥಾಟ್ಸ್ನ ಮೇಲೆ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡುತ್ತೆ. ಆ ಪಿಕ್ಚರ್ನ ಕ್ರಿಯೇಟ್ ಮಾಡಿ ನಿಮ್ಮ ಕಣ್ಣು ಮುಂದೆ ಕಾಣಿಸೋ ಹಾಗೆ ಮಾಡುತ್ತೆ. ಸೊ ಡೋಂಟ್ ಥಿಂಕ್ ಫಸ್ಟು ಕಣ್ಣಿಂದ ನೋಡ್ತೀನಿ ಆಮೇಲೆ ಅದು ಮನಸ್ಸಿಗೆ ಹೋಗುತ್ತೆ, ಆಮೇಲೆ ಮನಸ್ಸು ಅದನ್ನು ಗ್ರಹಿಸುತ್ತೆ, ಅರ್ಥ ಮಾಡ್ಕೊಳುತ್ತೆ ಅಂತ. ಅದು ಸುಳ್ಳು. ಫಸ್ಟ್ ನಿಮ್ಮ ಮನಸ್ಸು ಒಂದು ನಿಮ್ಮ ಯೋಚನೆಯಿಂದ ಒಂದು ಇಮ್ಯಾಜ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಕಣ್ಣು ಮುಂದೆ. ಅರ್ಥ ಆಯಿತಾ? ಮನ್ಸು ಹೇಳಿದ್ನ ಕಣ್ಣು ತೋರಿಸುತ್ತೆ, ಕಣ್ಣು ನೋಡೋದನ್ನ ಮನ್ಸು ಅರ್ಥ ಮಾಡ್ಕೊಳ್ಳಿದ್ದೇನೆ. ಅರ್ಥ ಆಯಿತಾ? ಮನ್ಸು ಏನು ಹೇಳುತ್ತಲ್ಲ, ಲೈಕ್ ಇಟ್ಸ್ ಟ್ರೂ ಅಂತ, ಅದನ್ನು ನಿಮ್ಮ ಕಣ್ಣು ನಿಮ್ಮ ಮುಂದೆ ತೋರಿಸುತ್ತೆ. ಹೇಗೆ ಅಂದರೆ ಅದೊಂದು ಪರ್ದೆ ಥರ, ಸ್ಕ್ರೀನ್ ಥರ. ಓಕೆ, ಅದ್ರ ಮೇಲೆ ಏನು ಹಾಕ್ತೀವಿ ಅದು ಮಾತ್ರ ನಾವು ನೋಡೋದು. ಹಾಗೆ ನಿಮ್ಮ ಮನಸ್ಸು ಯಾವೊಂದು ಇಮ್ಯಾಜ್ನ ನಿಮ್ಮ ಕಣ್ಣು ಮುಂದೆ ತೋರಿಸುತ್ತೋ ಅದೇ ನಿಮ್ಮ ಕಣ್ಣು ಪರ್ಸೀವ್ ಮಾಡೋದು. ಕಣ್ಣಿಂದ ಮನಸ್ಸು ಗ್ರಹಿಸಲ್ಲ. ಅರ್ಥ ಆಯ್ತಾ? ಮನಸ್ಸಲ್ಲಿ ಏನಿದೆ ಅದನ್ನು ಕಣ್ಣು ಗ್ರಹಿಸುತ್ತೆ. ಎಲ್ಲ ನಿಮ್ಮ ಥಾಟ್ಸ್ ರಿಫ್ಲೆಕ್ಷನ್. ಸೊ ನೀವೇನೇ ನ್ಯೂಮರಾಲಜಿ ಆಗಿರ್ಬೋದು, ಅಸ್ಟ್ರಾಲಜಿ, ಜಾತಕ, ಕುಂಡಲಿ, ಹಾರೋಸ್ಕೋಪ್, ಗ್ರಹಗತಿ, ಗಂಡಾಂತರ, ಅದು ಇದು ಆ ದೋಷ ಈ ದೋಷ, ಇವೆಲ್ಲ ಕೂಡ ನಿಮ್ಮ ಮನಸ್ಸಲ್ಲಿರೋದು. ಓಕೆ, ಅದೆಲ್ಲ ಮೈಂಡ್ ಕ್ಲಿಯರ್ ಮಾಡಿ
ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಯಾರೋ ನಿಮಗೆ ಮಾಡಿಸ್ತಾರೆ, ಮಾಟ ಮಂತ್ರ ಅದು ಇದು. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಿಮ್ಮ ಮೈಂಡ್ ಸ್ಟ್ರಾಂಗ್ ಇದ್ದರೆ ಯಾರು ಕೂಡ ನಿಮಗೇನು ಮಾಡೋಕ್ಕಾಗಲ್ಲ. ಓಕೆ, ಅಂಥದ್ರಲ್ಲಿ ಮಾಟ ಮಂತ್ರ ಎಲ್ಲಿ ತಗ್ಲತ್ತೆ ನಮಗೆ. ಓಕೆ, ಅವರೇನೋ ಮಾಡ್ತಾರೆ, ಅದು ಅವರ ಎಕ್ಸ್ಪೀರಿಯನ್ಸ್, ಅವ್ರು ಅಂದ್ಕೊತಾರೆ ಸಿಗುವಾಗುತ್ತೆ ಅಂತ. ಬಟ್ ಅಫ್ಕೋರ್ಸ್ ಅವ್ರಿಗೆ ಅವ್ರ ಥಾಟ್ಸ್ ರಿಯಲ್ ಆಗಬೇಕು, ಅದು ಓಕೆ ಆಗುತ್ತೆ ಅವ್ರಿಗೆ. ಓಕೆ, ಬಟ್ ನಮಗೆ ನಿಮ್ಮ ಥಾಟ್ಸ್ ಏನಿರುತ್ತೆ ಅದು ಮ್ಯಾಟ್ರ್ ಆಗುತ್ತಲ್ವಾ. ನೀವು ಅದನ್ನು ನಂಬಿದ್ರೆ, ಈಗ ನೋಡಿ ಅದು ನಂಬಲ್ಲ, ಅದೆಲ್ಲ ಸುಳ್ಳು ಅಂತ ಅಂದ್ಕೊಂಡ್ರೆ ಅದರಿಂದ ನಿಮ್ಗೇನೂ ಅಫೆಕ್ಟ್ ಆಗೋಲ್ಲ. ಓಕೆ, ಡೋಂಟ್, ನಾನಿವಾಗ ಏನೋ ಹೇಳ್ತಿದ್ದೀನಿ ಅದನ್ನು ಜಸ್ಟ್ ಬೇಸ್ಡ್ ಆನ್ ಅದು ಟಿ ವಿಯಲ್ಲಿ ಇದರಲ್ಲಿ ತೋರಿಸೋ ಥರ ಹೇಳಬೇಡಿ. ಟಿ ವಿಯಲ್ಲಿ ಇದರಲ್ಲಿ ತೋರಿಸ್ತಾರೆ ಬಿಕಾಸ್ ಅವರು ಸ್ಟೋರಿ ಓಡಬೇಕು, ಕತೆ ಓಡಬೇಕು, ಅವ್ರ ಅಡಿಗೆ ಅವ್ರ ಕತೆ ಬರೀತಾರೆ. ಆ್ಯಂಡ್ ಪ್ರತಿಯೊಬ್ಬರು ಬರೆಯೋದು ಅವರ ಒಂದು ಎಕ್ಸ್ಪೀರಿಯನ್ಸಿಂದ. ಓಕೆ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಯಾವ ರೂಲ್ಸು ಇಲ್ಲ. ನನಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂತಿಲ್ಲ, ನಿಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂತಿಲ್ಲ. ಓಕೆ, ಇಲ್ಲೆಲ್ಲ ಕೂಡ ನಿಮ್ಮ ಮೈಂಡ್ ಗೇಮ್ ಅಷ್ಟೇ. ನಿಮ್ಮ ಮೈಂಡ್ ನಿಮ್ಮ ಜೊತೆ ಗೇಮ್ ಆಡ್ತಿದೆ, ಆ ಗೇಮಲ್ಲಿ ನೀವು ಸಿಕ್ಕಾಕೊಂಡಿದ್ದೀರ. ಹೊರಗಡೆ ಬರಬೇಕಂತ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗಿರುವಂಥ ಸೊಲ್ಯೂಷನ್ ಒಂದೇ, ನಿಮ್ಮ ಥಾಟ್ಸ್ ಏನಿದೆ ಅದನ್ನು ನೀಟಾಗಿ ಮಾಡ್ಕೊಳೋದು. ನಿಮ್ಮ ಥಾಟ್ಸ್ನ ನೀಟಾಗಿ ಮಾಡ್ಕೊಂಬನ್ನಿ, ನೀವು ಆರಾಮಾಗಿ ಹೊರಗಡೆ ಬರ್ತೀರ ಈ ಒಂದು ಇಲ್ಯೂಷನಿಂದ. ಓಕೆ ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಸಬ್ಲಿಮೆಂಟ್ ಚಾನಲ್ ಇದೆ, ಗ್ಲೋ ಅಪ್ ಸಬ್ಲಿಮೆಂಟ್ಸ್ ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ಹಾಗೆ ನಿಮಗೆ ಏನಾದರೂ ಸಕ್ಸಸ್ ಸ್ಟೋರೀಸ್ ಅಥವಾ ಏನಾದರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಗ್ರೂಪ್ಗೆ ಜಾಯ್ನ್ ಆಗಿ, ನೀವು ಬೇಕಿದ್ದರೆ ಅಲ್ಲಿ ಏನು ಬೇಕಿದ್ರೂ ಡೌಟ್ಸ್ನ ನೀವು ಹಾಕ್ಬೋದು. ಗ್ರೂಪ್ನ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಒಂದ್ಸತಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಲವ್ ಯು ಆಲ್. ಆ್ಯಂಡ್ ತಿಳಿಸಿ ನಿಮಗೆ ಏನು ಅನಿಸ್ತು ಈ ಥಾಟ್ ಬಗ್ಗೆ, ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.